ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ದಿಗ್ಗು ಸಾಂಗೆ ಓಂ ಹರ 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 ಮಹಾದೇವ್. जय मंगलम जय नमः पार्वती पति शिवार महादेव. जगद्गुरु पंचाचार्य महाराज की जय. राघवांक शिवाचार्य महाराज की जय. ಮಠದ ವತಿಯಿಂದ ದಾಸೋಹ ನಿರಂತರವಾಗಿ ನಡ್ಕೊಂಡು ಹೋಗಬೇಕು. ಮತ್ತೆ ಧಾರ್ಮಿಕ ಅನೇಕ ಕಾರ್ಯಕ್ರಮಗಳು, ದೀಕ್ಷಾ, ಅಯ್ಯಾಚಾರ ಇವೆಲ್ಲವೂ ಕೂಡ ನಡ್ಕೊಂಡು ಹೋಗ್ಬೇಕು. ರಾಘವಾಂಕ ಪೂಜ್ಯರು ಏನೇನು ಮಾಡ್ಕೊಂಡು ಹೋಗ್ತಿರೋ ಅವೆಲ್ಲವೂ ಕೂಡ ನಿರಂತರವಾಗಿ ವರ್ಷಕ್ಕೂ ಕೂಡ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ಬೇಕು. ಇದೆಲ್ಲವಕ್ಕೂ ನಮ್ಮ ಮಠಾಧೀಶರ, ಧರ್ಮ ಪರಿಷತ್ತಿನ ಎಲ್ಲ ಪೂಜ್ಯರ ಸಹಕಾರ ಇರ್ತೈತಿ ಅಂತಕ್ಕಂಥ ಮಾತನ್ನು ತಿಳಿಸುತ್ತಾ, ಆ ಪೂಜ್ಯರ ಅಯ್ಯಾಚಾರ ಅಂದ್ರೆ ಬಹಳ ಇಷ್ಟಪಡ್ತಿದ್ರು. ರೇಣುಕಾಚಾರ್ಯರ ಜಯಂತಿ ಎಷ್ಟು ಉತ್ಸಾಹದಿಂದ ಮಾಡ್ತಿರೋ ಬಸವ ಜಯಂತಿ ಕೂಡ ಅಷ್ಟೇ ಉತ್ಸಾಹದಿಂದ ಮಾಡ್ತಿದ್ರು. ಯಾವ ಭೇದ ಭಾವವನ್ನು ಕೂಡ ಅವರು ತೋರಿಸ್ಕೊಳ್ತಿರ್ಲಿಲ್ಲ. ಸಮಾನ ಮನಸ್ಕರಾಗಿ ಪೂಜ್ಯರು ಎಲ್ಲರ ಜೊತೆಯಲ್ಲಿ ಬೆರೆತುಕೊಂಡು ಹೋಗ್ತಾ ಇದ್ರು. ಆ ಪೂಜ್ಯರ ಶಿಲಾಮೂರ್ತಿಯನ್ನು ಮಾಡಿದ್ದು ಬಹಳ ಸಂತೋಷ. ಇವತ್ತು ಜಗದ್ಗುರುಗಳು ಕೂಡ ಶ್ರಾವಣ ಮಾಸದ ಈ ಸುಸಂದರ್ಭದಲ್ಲಿ ಬಂದು ಅಕ್ಷತೆಯನ್ನು ಹಾಕಿ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತಕ್ಕಂಥ ಮಾತನ್ನು ತಿಳಿಸುತ್ತಾ, ಗಾಬರಿ ಎರಕಳಿಯಲ್ಲಿ ಪೂಜ್ಯರು ನೀವು ಬರೋವರಿಗೆ ಇರ್ತೀನಿ ಅಂತೇಳಿ ದೂರವಾಣಿ ಕರೆ ಮಾಡಿದರು. ಇಲ್ಲಿದ್ದಾಗೂ ಜಗದ್ಗುರು ಫೋನ್ ಹಚ್ಚಿದ್ರು. ನಮ್ಮ ಕಮೂರ್ ಚೇಡಿನಲ್ಲಿ ಒಬ್ಬರು ಲಿಂಗೈಕ್ಯರಾಗಿದ್ದರಿಂದ ಮತ್ತು ಇವತ್ತು ದಿನ ಚಲೋ ಇರೋದ್ರಿಂದ ಬಹಳ ಮನೆಗಳ ಗೃಹ ಪ್ರವೇಶ ಅವೆಲ್ಲವೂ ಕೂಡ ಇರೋದ್ರಿಂದ ಎಷ್ಟು ಒತ್ತಡದಲ್ಲಿ ಕೂಡ ನಾವು ಕುರ್ಕೊಂಡು ಹೋಗ್ಬೇಕು, ತಪ್ಪಿಸ್ಬಾರ್ದು. ಸ್ವಾಮಿಗಳು ಅವ್ರು ಯಾವುದೇ ಮಾಡಲಿ ನೀನು ಇರ್ಬೇಕಪ್ಪ ಅಂತ ಹೇಳೋರು. ಎಲ್ಲೇ ಕಾರ್ಯಕ್ರಮದಲ್ಲಿ ನೀವು ಮುಂಚಿನವಲ್ಲಿ ಇದ್ಕೊಂಡು ನೀವೇ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಅವ್ರು ನಮಗಿಂತ ಹಿರಿಯರಾದರೂ ಸಹಿತ ಕಾವಿ ಹಾಕಿವಪ್ಪ ನಾವೆಲ್ಲ ಒಂದೇ, ಹಿರಿಯರ ವಯಸ್ಸಿನಾಗ ಆಗಿರ್ಬೋದು, ಆದ್ರೆ ನಾವೆಲ್ಲ ಕಾವಿ ಹಾಕಿದ್ರು, ಅಣ್ಣ ತಮ್ಮರಂಗಿರ್ಬೇಕು, ಅಕ್ಕ ತಂಗಿಯರೇ ಇರಬೇಕು ಅಂತಕ್ಕಂಥ ಒಂದು ಸೋದರ ಅಥವಾ ಮಾನವ ಸಂಬಂಧಗಳು, ಗುರು ಶಿಷ್ಯರು ಅನ್ನೋದೇ ನಾವೆಲ್ಲರೂ ಕಾವಿದಾರಿಗಳು ಒಂದೇ ರೀತಿಯಲ್ಲಿ ಇರಬೇಕು. ಜನರಿಗೆ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕು, ಧರ್ಮೋಪದೇಶ ಮಾಡಬೇಕು, ಧರ್ಮ ಜಾಗೃತಿ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಹೊತ್ತು ಅವರು ಈ ಮಠವನ್ನು ಸುಖದಿಂದ ಬೆಳೆಸಿಲ್ಲ, ಕಷ್ಟದಿಂದ ಬೆಳೆಸ್ಯಾರ. ಕಷ್ಟದ್ದು ಏನನ್ನೋದು ಅವರಿಗೆ ಗೊತ್ತು. ಹೀಗಾಗಿ ಇವತ್ತು ನಮ್ಮ ಬಳ್ಳಾರಿ ಮಠ ಆಗಿರ್ಬೋದು, ಕಮೂರ್ಚೇಡು ಮಠ ಆಗಿರ್ಬೋದು, ನಾವು ಸಹಿತ ಕಷ್ಟದಿಂದ ಬೆಳೆಸಿರ್ತಕ್ಕಂಥವ್ರು. ಅಂದ್ರೆ ಬುನಾದಿಯಿಂದ ಬೆಳವಣಿಗೆ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಹೀಗಾಗಿ ಏನೂ ಇಲ್ಲದ ಮಠವನ್ನು ಇವತ್ತು ಆರ್ಥಿಕವಾಗಿ, ಭೌತಿಕವಾಗಿ, ಆಧ್ಯಾತ್ಮಿಕವಾಗಿ ಎಲ್ಲ ರೀತಿಯಾಗಿ ಬೆಳೆಯಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಹೀಗಾಗಿ ಅವರ ಆಶೀರ್ವಾದದಿಂದ ನಿರಂತರವಾಗಿ ಮಠದಲ್ಲಿ ಧಾರ್ಮಿಕ, ಆಧ್ಯಾತ್ಮಿಕ, ಸಾಮಾಜಿಕ ಎಲ್ಲ ರೀತಿಯ ಅವರ ಆಶೀರ್ವಾದದಿಂದ ಕಾರ್ಯಕ್ರಮಗಳು ಸಾಮೂಹಿಕವಾಗಿ ನಡೆಸ್ಕೊಂಡು ಹೋಗ್ಲಿ ಅಂತ. ಎಷ್ಟು ದುಡ್ದಿದ್ದೀವಿ, ಎಷ್ಟು ಕೊಟ್ಟಿದ್ದೀವಿ ಅನ್ನೋದು ಎಷ್ಟು ಮುಖ್ಯ ಆಗ್ತದನೋ, ಆ ದುಡಿಲಿಕ್ಕೆ, ಕೊಡ್ಲಿಕ್ಕೆ, ಶ್ರಮ ವಹಿಸಲಿಕ್ಕೆ ಆ ಗುರುವಿನ ಶಕ್ತಿನೂ ಕೂಡ ಅಷ್ಟೇ ನಮಗೆ ಪ್ರಾಪ್ತಿ ಆಗಿದೆ ಅನ್ನೋದು ಕೂಡ ಅಷ್ಟೇ ಸತ್ಯವಾಗಿರ್ತಕ್ಕಂಥ ಮಾತು. ಅವರ ಪ್ರೇರಣೆ ಆಗದೆ ಹೊರತು ಇವೆಲ್ಲವೂ ಕೂಡ ನಡಲಿಕ್ಕೆ ಆಗೋದಿಲ್ಲ. ಮೂರ್ತಿ ಕೂಡಿಸ್ಬೇಕು ಅಂತ ತಿಳ್ಕೊಂಡು ಅದೇನು ಬಹಳ ಒಜ್ಜಿ ಕೆಲಸ ಇದ್ದಿದ್ದಿಲ್ಲ. ಮೂರ್ತಿ ಮಾಡಿಸ್ಬೇಕನ್ನೋದು ಇದ್ದಿದ್ದಿಲ್ಲ, ಮೂರ್ತಿ ತರಬೇಕನ್ನೋದು ಇದ್ದಿದ್ದಿಲ್ಲ. ಆಲ್ರೆಡಿ ಶ್ರೀಮಠದೊಳಗೆ ಬಂದಿತ್ತು ಮೂರ್ತಿ, ಲಿಂಗೈಕ್ಯ ಪೂಜೆ ಮಾಡಿಸಿಟ್ಟಿದ್ರು. ಆದರೆ ಅವರ ಆಶೀರ್ವಾದ ಮತ್ತು ಭಕ್ತರ ಮನಸ್ಸಿನೊಳಗಿನ ಇಚ್ಛೆ ಇವೆರಡು ಕೂಡ ಕೂಡಬೇಕು. ಹೀಗಾಗಿ ಇವೆರಡು ಕೂಡಿ
ಸಂಗಮವಾಗಿರ್ತಕ್ಕಂಥ ದಿನ ಯಾವುದಂದ್ರೆ ಇವತ್ತಿನ ದಿನ, ಇವತ್ತಿನ ಶುಭ ಗಳಿಗೆ ಅಂತ ತಿಳ್ಕೊಂಡು ನಾವೆಲ್ಲರೂ ಹೆಮ್ಮೆಯಿಂದ ಒಪ್ಕೋಬೇಕು. ಯಾವುದೇ ಒಂದು ಗುರುಗಳ ಕರ್ತೃ ಗದ್ದಿಗೆಯ ಮೇಲೆ ಅಥವಾ ಒಂದು ಮಂದಿರವನ್ನ ನಿರ್ಮಾಣ ಮಾಡಿ ಆ ಮಂದಿರದೊಳಗ ಮೂರ್ತಿಯನ್ನ ಇಡುವುದು, ಗುರುವಿನ ಕರ್ತೃ ಗದ್ದಿಗೆ ಮೇಲೆ ಆ ಗುರುವಿನ ಶಿಲಾಮೂರ್ತಿನೇ ಅಥವಾ ಪಂಚಲೋಹದ ಮೂರ್ತಿ ಅಥವಾ ಇತರ ಯಾವುದೇ ಒಂದು ಲೋಹದ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಪೂಜಿಸಿ ಆರಾಧಿಸುವ ಪದ್ಧತಿ ನಮ್ಮಲ್ಲಿ ಅತ್ಯಂತ ಪುರಾತನ ಕಾಲದಿಂದ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಪದ್ಧತಿ. ಇದಕ್ಕೆ ಜ್ಞಾನಿಗಳು ಒಂದು ಮಾತು ಹೇಳ್ತಾರೆ, ಯಾಕೆ ಈ ಪರಂಪರೆಯನ್ನ ಹಾಕಿಕೊಟ್ರು ಅನ್ನೋದಕ್ಕೆ. ಅಗ್ನೌ ಕ್ರಿಯಾವತಾಂ ದೇವೋ ದಿವಿ ದೇವೋ ಮನೀಷಿಣಾಂ ಪ್ರತಿಮಾ ಸ್ವಲ್ಪ ಬುದ್ಧೀನಾಂ ಯೋಗಿನಾಂ ಹೃದಯೇ ಹರಿ ಅಂತ. ಕೆಲವೊಬ್ರು ಪಂಡಿತರೆಲ್ಲ ಸದ್ಗ್ರಂಥಗಳನ್ನ, ಭಗವದ್ಗೀತೆಯನ್ನ, ಸಿದ್ಧಾಂತ ಶಿಖಾಮಣಿಯನ್ನ, ದೇವಿ ಚರಿತ್ರೆಯನ್ನ ಪಾರಾಯಣ ಮಾಡೋದ್ರ ಮುಖಾಂತರವಾಗಿ ಅವರು ದೇವರನ್ನ ಪಾರಾಯಣದಲ್ಲಿ ಕಾಣ್ತಾರಂತೆ. ಈ ಮಹಾಮಂಗಲದ ಸಮಾರಂಭದಲ್ಲಿ ನಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದ ಭಾಗ್ಯದೊಂದಿಗೆ ಶುಭಾಶೀರ್ವಚನ ಸಂದೇಶವನ್ನು ದಯಪಾಲಿಸಿರುವ ಶ್ರೀ ಮಣಿಪುರ ಕಲ್ಯಾಣ ಮಹಾಸ್ವಾಮಿಗಳು ಕೂಡ ಭಕ್ತಿಯ ನಮಸ್ಕಾರಗಳನ್ನು ಅರ್ಪಿಸಿ, ಬೆಳಗಿನ ಜಾವದಂದು ಉಜ್ಜಯಿನಿ ಮಹಾಪೀಠದ ಜಗದ್ಗುರು ಮಹಾಸನ್ನಿಧಿ ಅವರು ದಯಮಾಡಿಸಿ ಲಿಂಗೈಕ್ಯ ಪೂಜ್ಯರ ಶಿಲಾಮೂರ್ತಿಗೆ ಮಂತ್ರಾಕ್ಷತೆಯನ್ನ ದಯಪಾಲಿಸಿ ಅನುಗ್ರಹಿಸುವುದರೊಂದಿಗೆ ನಿಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದ ಭಾಗ್ಯವನ್ನು ಕರುಣಿಸಿ ದಯಮಾಡಿಸಿದ್ದಾರೆ. ಆ ಜಗದ್ಗುರು ಮಹಾಸನ್ನಿಧಿಯವರಿಗೂ ಕೂಡ ಭಕ್ತಿಯ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ 11 ದಿನಗಳ ಪರ್ಯಂತರವಾಗಿ ಹೇಮರೆಡ್ಡಿ ಮಲ್ಲಮ್ಮನವರ ಪುರಾಣವನ್ನ ತಮ್ಮೆಲ್ಲರಿಗೂ ಕೂಡ ಪುನಃಪಡಿಸಿರುವ ಶ್ರೀ ವೇದಮೂರ್ತಿ ವಿಶ್ವನಾಥ್ ಶಾಸ್ತ್ರಿಗಳವರಿಗೂ, ಅಷ್ಟೇ ಪ್ರೀತಿಯ ಗೆಳೆಯನಾಗಿರ್ತಕ್ಕಂಥ ಶ್ರೀ ವೇದಮೂರ್ತಿ ರೇಣುಕರಾಜ ಗವಾಯಿಗಳವರಿಗೂ, ಈ ಜಗತ್ತಿನ ಪರವೇ ಬೇಡ ಅಂತ ತಿಳ್ಕೊಂಡು ನನ್ನ ಕರ್ತವ್ಯದಲ್ಲಿ ನಾನೇನು ಚಿಟ್ಟಿ ತರಂಗಿಲ್ಲ ಅಂತ ತಿಳ್ಕೊಂಡು ಬಹಳ ಆನಂದವಾಗಿ ತಮ್ಮ ತಬಲಾ ವಾದನವನ್ನು ನುಡಿಸುತ್ತಿರುವ ಶ್ರೀ ಸುಧಾಕರ್ ಅವರಿಗೂ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.